ಪಾಕಿಸ್ತಾನವನ್ನ ಬರ್ಬಾದ್ ಮಾಡೋ ನಿಟ್ಟಿನಲ್ಲಿ ಅಥವಾ ಬುದ್ಧಿ ಕಲಿಸೋ ನಿಟ್ಟಿನಲ್ಲಿ ಭಾರತ ಎಲ್ಲಾ ರೀತಿಯಿಂದಲೂ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ವಾಟರ್ ಶಾಕ್. ಈಗ ಕುಡಿಯೋಕ್ ನೀರಿಲ್ಲದೆ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದಿಂದ ವಾಟರ್ ಶಾಕ್. ಕುಡಿಯೋಕ್ ನೀರು ಇಲ್ಲದೆ ಪಾಕಿಸ್ತಾನ ನಲುಗ್ ಹೋಗ್ತಾ ಇದೆ. ಪಾಕಿಗೆ ಹೋಗುವ ನದಿಗಳು ಫುಲ್ ಖಾಲಿ ಒಣಗೋಗಿದೆ. ಅಣೆಕಟ್ಟುಗಳ ದ್ವಾರಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಚುನಾಬ್ ನದಿಗೆ ಅಡ್ಡಲಾಗಿರುವಂತಹ ಬಾಗ್ಲಿಹಾರ ಅಣೆಕಟ್ಟು ಎಲ್ಲವನ್ನ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಇದನ್ನ ನಾವು ವಾಟರ್ ವಾರ್ ಅಂತ ಕರಿತೀವಿ. ವಾರ್ಗಳಲ್ಲಿ ಹಲವು ರೀತಿ ಹೋಗಿ ನುಗ್ಗೋದು ಹೊಡೆಯೋದು ಮಾತ್ರ ಅಲ್ಲ, ರಾಜತಾಂತ್ರಿಕ ನಡೆಗಳನ್ನ ಕೂಡ ಅನುಸರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಹರಿದು ಮೂಲೆಗೆ ಬಿಸಾಕಿತ್ತು ಭಾರತ ಸರ್ಕಾರ. ಮಗದೊಂದು ಕಡೆ ವಾಟರ್ ವಾರ್. ಇದಕ್ಕೆ ಪಾಕ್ ನಲುಗಿ ಹೋಗ್ತಾ ಇದೆ. ಯೋಚನೆ ಮಾಡಿ. ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕುಡಿಯೋ ನೀರಿಲ್ಲ ಅಂದ್ರೆ ಯಾವ ಪರಿಸ್ಥಿತಿ ಬರುತ್ತೆ, ಕೃಷಿಗೆ ನೀರಿಲ್ಲ ಅಂದ್ರೆ ಯಾವ ಪರಿಸ್ಥಿತಿಗೆ ತಲುಪ್ತೀವಿ. ಆ ನಿಟ್ಟಿನಲ್ಲಿ ಹೊಡೆತ ಕೊಡೋಕೆ ಭಾರತ ಸರ್ಕಾರ ತಯಾರಿಯನ್ನ ಮಾಡ್ತಾ ಇದೆ. ಸೊ ಈಗ ವಾಟರ್ ವಾರ್ ನ ಕೂಡ ಶುರು ಮಾಡಿದೆ. ಕೇವಲ ಉಗ್ರರನ್ನ ಹುಡುಕಿ ಸದೆ ಬಡಿಯೋದು ಮಾತ್ರ ಅಲ್ಲ, ಅವರ ವೀಸಾಗಳನ್ನ ರದ್ದು ಮಾಡೋದು ಮಾತ್ರ ಅಲ್ಲ, ಇಲ್ಲಿರೋರ್ನ ಅಲ್ಲಿಗೆ ವಾಪಸ್ ಕಳಿಸೋದು ಮಾತ್ರ ಅಲ್ಲ, ಕೆಲವೊಂದು ಒಪ್ಪಂದಗಳನ್ನ ಮುರಿದು ಹಾಕೋದು ಹರಿದಾಕೋದು ಮಾತ್ರ ಅಲ್ಲ, ಎಲ್ಲಾ ರೀತಿಯ ವಾರ್ಗಳನ್ನು ಘೋಷಣೆ ಮಾಡ್ತಾ ಇದೆ. ಅಂದ್ರೆ ನಿಮಗೆ ನಮ್ ಕಡೆಯಿಂದ ಆಗ್ತಾ ಇದ್ದ ಅನುಕೂಲಗಳೆಲ್ಲವೂ ಕೂಡ ಬಂದಾಗ್ಬಿಡ್ಬೇಕು. ತಿಂದ ತಟ್ಟೆಗೆ ಅದೇನೋ ಮಾಡೋದ್ರು ಅಂತಾರಲ್ಲ, ಅಂತ ಜಾಯಮಾನ ನಿಮ್ದು. ಬುದ್ಧಿ ಕಲಿಸ್ತೀವಿ ನೋಡಿ ನಿಮಗೆ ಅನ್ಕೊಂಡು ಈಗ ವಾಟರ್ ವಾರ್ನ ಕೂಡ ಶುರು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತದಿಂದ ವಾಟರ್ ಶಾಕ್ ಸಿಗ್ತಾ ಇದೆ. ಕುಡಿಯೋಕ್ ನೀರಿಲ್ಲದೆ ಪಾಕಿಸ್ತಾನ ನಲುಗ್ತಾ ಇದೆ. ಬರೀ ಕುಡಿಯೋ ನೀರಲ್ಲ, ಕೃಷಿಗೆ ನೀರಿಲ್ಲ, ಕುಡಿಯೋಕ್ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಮಗದೊಂದ್ ಕಡೆ ಸೇನೆಯಲ್ಲಿ ಪ್ರಾಕ್ಟೀಸ್ ಆಗೋಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳಿಲ್ಲ, ಪ್ರಾಕ್ಟೀಸಿಗೆ ಬೇಕಾಗಿರುವಂತಹ ಫ್ಯೂಯಲ್ ಇಲ್ಲ. ಎಲ್ಲಾ ರೀತಿಯಲ್ಲೂ ಬರ್ಬಾದ್. ಬೇರೆಯವ್ರ ಹತ್ರ ಕೈ ಚಾಚ್ತಾರೆ ಅಂದ್ರೆ ಎಲ್ಲಿ ತನಕ ಚಾಚ್ತಾರೆ? ಬೇರೆಯವರು ಕೂಡ ಎಷ್ಟು ಅಂತ ಅವ್ರು ಸಹಾಯಕ್ಕೆ ನಿಂತ್ಕೊಳ್ತಾರೆ. ಚೀನಾ ಅಂತಲೇ ತಗೊಳ್ಳೋಣ. ಅದಕ್ಕೆ ಇಷ್ಟೆಲ್ಲ ಗಾಂಚಾಲಿ ದಿಮಾಗ್ ಬಂದಿರೋದೇ ಚೀನಾ ನಮ್ ಸಪೋರ್ಟಿಗೆ ನಿಂತ್ಕೊಳ್ಳುತ್ತೆ ಅಂತ. ಬಟ್ ಅಲ್ಟಿಮೇಟ್ ಆಗಿ ಚೀನಾನು ಏನ್ ನೋಡುತ್ತೆ ಹೇಳಿ? ನಮಗೇನ್ ಸಾಕ, ಇವ್ರಿಗೆ ಸಪೋರ್ಟ್ ಮಾಡಿದ್ವಿ, ನನಗೇನ್ ಸಿಗುತ್ತೆ, ನನ್ಗೇನ್ ಲಾಭ ಅಂತಾನೆ ಅಲ್ವಾ ಎಲ್ಲಾ ದೇಶಗಳು ನಿರ್ಧಾರ ಮಾಡೋದೇ ಹಂಗೆ. ಅಲ್ಟಿಮೇಟ್ ಆಗಿ ಇದ್ರ ಪರವಾಗಿ ಯಾಕೆ ನಿಂತ್ಕೊಳ್ಳುತ್ತೆ? ವ್ಯವಹಾರ ಅಂತ ನೋಡಿದಾಗ ನಮ್ಮ ಹತ್ರ ಚೆನ್ನಾಗಿದ್ದಾರೆ ಚೀನಾದವರು. ಇದೆಲ್ಲದರ ನಡುವೆ ಭಾರತ ಪಾಕಿಸ್ತಾನಕ್ಕೆ ವಾಟರ್ ವಾರ್ ಅನ್ನ ಶುರು ಮಾಡಿದೆ. ನಲುಗ್ ಹೋಗುತ್ತೆ ಪಾಕಿಸ್ತಾನ.